ಕೇರಳ ರಾಜ್ಯದಲ್ಲಿ ವ್ಯವಸ್ಥಿತವಾಗಿ ಲವ್ ಜಿಹಾದ್ ನಡೆಯುತ್ತಿದೆ. ಇದಕ್ಕೆ ಅಲ್ಲಿನ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಸಂಪೂರ್ಣ ಸಹಕಾರ ನೀಡುತ್ತಿದೆ ಎಂದು ಹಿಂದೂ ಜಾಗರಣಾ ವೇದಿಕೆ ಮುಖಂಡ ನರಸಿಂಹಮಾಣಿ ಆರೋಪಿಸಿದ್ದಾರೆ. ವೈಶಾಲಿಯ ಇಬ್ಬರು ಅವರ ತಂದೆ ಮತ್ತು ತಾಯಿ ನಮ್ಮ ಜೊತೆಗಿದ್ದಾರೆ. ಅವರು ಮಾತಾಡಲಿಕ್ಕಿದ್ದಾರೆ. ನಿನ್ನೆ ಒಂದು ಪ್ರೆಸ್ಸಲ್ಲಿ ಅವರ ತಾಯಿಯ ಒಂದು ಮಾತಿನ ದೃಶ್ಯವನ್ನು ನೋಡಿದರೆ ಯಾರಿಗೂ ಕೂಡ ಮನಸ್ಸು ಕರಗುವುದಲ್ಲ. ಅಂದರೆ ಅಷ್ಟು ಒಂದು ತಾಯಿಯ ಹೃದಯ ಹೇಗಿರ್ತದೆ ಅಂತ ಕೇಳಿದರೆ, ಮಕ್ಕಳು ಯಾವ ರೀತಿಯಲ್ಲಿ ಇದ್ದರೂ ಕೂಡ ತಾಯಿ ಮಕ್ಕಳನ್ನು ಬಿಟ್ಟುಕೊಡುವುದಿಲ್ಲ. ಯಾಕಂದರೆ ಆ ತಾಯಿಯ ಹೃದಯವೇ ನಮಗೆ ಅರ್ಥ ಮಾಡಲಿಕ್ಕೆ ಕೊಡುವ ಅಂಥ ತಾಯಿ 18 ವರ್ಷ ಆ ಮಗಳನ್ನು ಒತ್ತು ಎತ್ತು ಸಾಕಿ ಸಲಹಿ ಇಷ್ಟು ದೊಡ್ಡವಳಾಗಿ ಮಾಡಿ ಅವಳಿಗೆ ಸರಿಯಾದಂಥ ವಿದ್ಯಾಭ್ಯಾಸವನ್ನು ಎಲ್ಲವನ್ನು ಕೊಟ್ಟು ತನ್ನ ಮಗಳು ಒಂದು ಒಳ್ಳೆಯ ರೀತಿಯಲ್ಲಿ ಸಮಾಜದಲ್ಲಿ ಹೆಸರನ್ನು ಪಡ್ಕೊಳ್ಬೇಕು, ನಮ್ಮನ್ನು ಮತ್ತೆ ವೃದ್ಧಾಪ್ಯ ಅಥವಾ ಕೊನೆ ಕಾಲದಲ್ಲಿ ನಮ್ಮನ್ನು ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ಬೇಕು ಅನ್ನೋ ಆಸೆಯನ್ನು ಇಟ್ಕೊಂಡಂಥ ಒಂದು ತಾಯಿ ಅಥವಾ ತಂದೆ, ಅವರ ಮನಸ್ಸಿನ ನೋವು ಯಾವ ರೀತಿ ಇರ್ತದೆ ಅಂತ ಹೇಳಿದರೆ ನಿನ್ನೆ ನೀವು ನೋಡಿದಿರಿ. ಅಂದರೆ ಇದರ ಪರಿಸ್ಥಿತಿ ಎಲ್ಲಿಯ ಮಟ್ಟಕ್ಕೆ ಮುಟ್ತಾ ಇದೆ ಅಂತೇಳಿ ಕೂಡ ನಮಗೆ ನೋಡ್ತಾ ಇದ್ದೇವೆ, ಕಣ್ಣ ಮುಂದೆ ನೋಡ್ತಾ ಇದ್ದೇವೆ, ಮಾಧ್ಯಮದಲ್ಲಿ ಬರ್ತಾ ಇದೆ. ಮೂಲಭೂತವಾದಿ ಇಸ್ಲಾಮಿಕ್ ಪ್ರಚೋದಿತವಾದಂಥ ಭಾರತವನ್ನು ಇಸ್ಲಾಮಿಕ್ ರಾಷ್ಟ್ರವನ್ನು ಮಾಡಬೇಕು ಅಂದರೆ 2047ಕ್ಕೆ, ಇದು ನಾನು ಹೇಳಿದ್ದಲ್ಲ, ಯಾವುದೇ ಕೋಮು ಪ್ರಚೋದನೆಯೇ ಅಲ್ಲ. ಉತ್ತರ ಪ್ರದೇಶ, ಬಿಹಾರ ಮತ್ತು ರಾಜಸ್ಥಾನ ಈ 3 ರಾಜ್ಯದಲ್ಲಿ ಬಂಧನವಾದಂಥ ಸಂದರ್ಭದಲ್ಲಿ ಇಲಾಖೆ ಕೇಂದ್ರೀಯ ತನಿಖಾ ದಳ NIA ತನ್ನ ವರದಿಯಲ್ಲಿ ಇದನ್ನು ಕೊಟ್ಟಿದೆ. ಅದರ ಮುಂದುವರಿದ ಭಾಗವೇ ಈ ಮತಾಂತರ ದೇಶಕ್ಕೆ ಗಂಡಾಂತರ. ನಮಗೆ ಗೊತ್ತಿದೆ, ಎಷ್ಟೋ ವರ್ಷದಿಂದ ಮತಾಂತರ ಲವ್ ಜಿಹಾದ್ ಎನ್ನುವಂಥದ್ದು ಬೊಬ್ಬೆ ಹೊಡಿತಾ ಇದ್ದೇವೆ. ಆದರೆ ಇದು ಅತ್ಯಂತವಾಗಿ ಹೆಚ್ಚುತ್ತಾ ಹೋಗ್ತಾ ಇದೆ. ನಾವು ಬೊಬ್ಬೆ ಹಿಡಿತಾ ಇದ್ದೇವೆ. ಒಂದು ಕಡೆಯಿಂದ ಅದಕ್ಕೆ ಪೊಲೀಸರು ಅಥವಾ ಬೇರೆ ಕಡೆ ರೀತಿಯಲ್ಲಿ ಗದ್ದಲ ನಡೀತಾ ಇದೆ, ಶಾಂತಿ ಹಾಳಾಗ್ತಾ ಇದೆ, ಸಮಾಜದ ಸಾಮರಸ್ಯ ಕೆಡ್ತಾ ಇದೆ. ಆದರೆ ಎಲ್ಲಿ ಕೂಡ ಇದು ನಿಲ್ತಾ ಇಲ್ಲ, ಎಲ್ಲ ಕಡೆ ಇದಾಗ್ತಾ ಇದೆ. ಅದರಲ್ಲಿಯೂ ಕೂಡ ಎಲ್ಲಿವರೆಗೆ ಅಂತ ಕೇಳಿದ್ರೆ ಹದಿಹರೆಯದ ಹುಡುಗಿಯರನ್ನ ಟಾರ್ಗೆಟ್ ಮಾಡಿಕೊಂಡು ಅವರೇ ಬೇಕಾದದ್ದೇ 18, 16, 17, 18ರ ಹದಿಹರೆಯದ ಹುಡುಗಿಯರನ್ನೇ ಟಾರ್ಗೆಟ್ ಮಾಡಿಕೊಂಡು ಅವರನ್ನೇ ಈ ಲವ್ ಜಿಹಾದ್ ಪ್ರೀತಿ ಮತ್ತು ಪ್ರೀತಿಯ ಮೋಸದ ಬಲೆಗೆ ಸಿಲುಕಿಸಿ, ಪ್ರೀತಿ ಅಲ್ಲ ಇದು. ನಿಮಗೆ ನ್ಯಾಯ ಬೇಕು. ಕೇರಳದಲ್ಲಿ ನಿಮಗೆ ನ್ಯಾಯ ಸಿಗೋದಿಲ್ಲ. ಮೊನ್ನೆ ಇಲ್ಲಿ ವಯನಾಡಿಗೆ ಹೋದೆ, ಬೆಳಿಗ್ಗೆ ಹೋದು ರಾತ್ರಿ ತಗ ಅಲ್ಲಿ ವೆಯ್ಟ್ ಮಾಡಿ, ನಮಗೆ ಅಲ್ಲಿ ನ್ಯಾಯ ಇಲ್ಲ. ವೆಯ್ಟ್ ಮಾಡಿ ರಾತ್ರಿ 11 ಗಂಟೆ 12 ಅವ್ರು ಕರೆಸಿದ್ರು. ಹೌದಲ್ಲಿ ಮಾತಾಡಲಿಕ್ಕೆ ಸಮೇತ ಇಲ್ಲಿ ಸಮಯ ಇಲ್ಲ, ಕೊಡಲಿಲ್ಲ. ಮತ್ತು 5 ನಿಮಿಷ ಮಾತಾಡಿ ಮಗಳು ಹೇಳ್ತಾರೆ ಒಟ್ಟಿಗೆ ಬರ್ತಾನೆ ಹೇಳಿ ಪೇಪರೆಲ್ಲ ಬರೆದಿಟ್ಟು ಬಟ್ ಓಕೆ ನಿಮ್ಮ ಮನೆಗೆ ಹೊರಗೆ ಹಾಕಿದ್ದಾರೆ ಹೋಗಿ ಅಂತ. ಮತ್ತು ಅವನ ಹತ್ರ ಮಾತಾಡೋಕೆ ಹೇಳಿ 2 ನಿಮಿಷದಲ್ಲಿ ಮಾತಾಡಿ ಎಲ್ಲ ಚೇಂಜ್ ಆಯಿತು. ಪೊಲೀಸ್ ಹೇಳಿದರು ಇದು ಚೇಂಜ್ ಮಾಡು, ಪೇಪರ್ ಚೇಂಜ್ ಮಾಡು. ಅಲ್ಲಿ ಕೇರಳದಲ್ಲಿ ನಮಗೆ ಸಿಗಲಿಕ್ಕಿಲ್ಲ, ಅದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೇನೆ. ಇದು SPP ಅವರ ಕೈಯವಾಡಿ ಉಂಟು, ಲವ್ ಜಿಹಾದ್ ಅವರು ನಡೀತಾ ಉಂಟು. ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ. ಇಲ್ಲ ಮೆಸೇಜ್ ಬರಲಿಲ್ಲ. ನಾವು ಕಾಸು ಹೊಡೆದವರು ಅವರು ಮಗಳು ಕಲ್ತಿದ್ದು ಇಲ್ಲಿ ವಿದ್ಯಾಭ್ಯಾಸ ಮಾಡೋದು ಇಲ್ಲಿ ಮಗಳು. ಕೇಸ್ ಕೊಟ್ಟಿದ್ದು ಇಲ್ಲಿ ಕೊಟ್ಟಿದ್ದು ಸುರಸ್ಕಲ್ಲಿ ಇಲ್ಲ ಮಿಸ್ಸಿಂಗ್ ಕೇಸ್ ಅಂತ ಕೊಟ್ಟಿದ್ದು. ಹೌದೌದು ಇಲ್ಲಿ ಪಿ ಜಿಯಲ್ಲಿ ಇದ್ದು. ನಾವು ಇಲ್ಲಿಂದ ಆದಿತ್ಯವಾರ ರಾತ್ರಿ ಹೊರಟೆವು. ಅಲ್ಲಿ ಒಂದು ಮರುದಿವಸ ಮಧ್ಯಾಹ್ನದವರೆಗೆ ಅಲ್ಲಿಗೆ ಮುಟ್ಟಿದೆವು. ಮತ್ತು ಪೊಲೀಸರು ಅವರನ್ನು ಹುಡುಕಾಡಿದರು, ಎಲ್ಲಿದ್ದಾರೆ ಅಂತೆಲ್ಲ ಹುಡುಕಾಡ್ತಾ ಇದ್ದರು. ರಾತ್ರಿ ಆವಾಗ ಹೇಳಿದರು, ಅವರು ಸಿಕ್ಕಿದ್ರು ನಮಗೆ, ನೀವು ಸ್ಟೇಷನ್ಗೆ ಬನ್ನಿ ಅಂತ. ರಾತ್ರಿ ಒಂದು 10 ಗಂಟೆ ಆಗುವಾಗ ಸ್ಟೇಷನ್ನಲ್ಲಿದ್ದಾರೆ, ಇಲ್ಲಿಗೆ ಬನ್ನಿ ಅಂತ. ನಾವಲ್ಲಿ ಸ್ಟೇಷನ್ಗೆ ಹೋದೆವು. ನಮಗೆ ಅಲ್ಲಿ ಒಂದು ಅವರು ಗೌರವವೇ ಕೊಡಲಿಲ್ಲ. ನಮ್ಮನ್ನು ಸರಿ ಒಂದು ಮೂಲೆಯಲ್ಲಿ ಕೂತ್ಕೊಳ್ಳಿಕ್ಕೆ ಹೇಳಿದರು, ನೀವು ಅಲ್ಲಿ ಕೂತ್ಕೊಳ್ಳಿ ಅಂತ. ನಾವಲ್ಲಿ ಕೂತ್ಕೊಂಡಿದ್ದೆವು. ಮಗಳನ್ನು ಮತ್ತೊಂದು ರೂಮಿನಲ್ಲಿ ಇಟ್ಟಿದ್ದರು. ಸ್ವಲ್ಪ ಹೊತ್ತಾದ ನಂತರ ನಮ್ಮಲ್ಲಿ ಹೇಳಿದರು, ನಿಮಗೆ 5 ನಿಮಿಷ ಟೈಮ್ ಕೊಡ್ತೇವೆ ನಾವು, ಅದರಲ್ಲಿ ಮಾತಾಡಿ ನೀವು ಬರಬೇಕು. ನೀವೇನು ಅವಳೆದ್ರು ನೀವು ಅಳುವುದು ನಿಮ್ಮ ಇದು ಏನು ಬೇಡ, ಮೆಲ್ಲ ಮಾತಾಡಿ ಬಂದರೆ ಸಾಕು. ಮಗಳಿಗೆ ನಮ್ಮನ್ನು ನೋಡುವಾಗ ಬೇಸರ ಆಯಿತು ಅವಳಿಗೆ. ಅವಳು ಹೇಳಿದಳು, ನಾನು ನಿನ್ನ ಮಟ್ಟಿಗೆ ಬರ್ತೇನೆ ಅಂತ ಹೇಳಿ
ಲೆಟ್ರ್ ಬರೆದು ಕೊಟ್ಟಳು. ನನಗೆ ಹಾಗೇನಿಲ್ಲಮ್ಮ, ನಾನು ಸರಿಯಾಗಿ ಇದ್ದೇನೆ, ನಾನು ಬರ್ತೇನೆ ನಿಮ್ಮೊಟ್ಟಿಗೆ ಅಂತ. ಹಾಗೆ ಲೆಟರ್ ಬರೆದು ಕೊಟ್ಟು ಮತ್ತೆ ಅವಳು ನನ್ನನ್ನು ಹಗ್ ಮಾಡಲಿಕ್ಕೆ ಅಂತ ಬರುವಾಗ ಅಲ್ಲಿ ಪೊಲೀಸರು ಹೇಳಿದರು, ಟಚ್ ಮಾಡಲಿಕ್ಕಿಲ್ಲ ಅಂತ, ದೂರವೇ ಇರಿ ನೀವು ಅಂತ. ಹಾಗೆ ಹೇಳಿದರೆ ನಿಮ್ಮದೆಲ್ಲ ಆಯಿತು, ನೀವು ಇನ್ನು ಹೋಗಿ ಹೊರಗೆ ಹೋಗಿ. ಹಾಗೆ ಅವನಲ್ಲಿ ಕೂಡ ಮಾತಾಡಲಿಕ್ಕುಂಟು, ಖಾಲಿ ನಿಮ್ಮ ಹತ್ರ ಮಾತ್ರ ಅಲ್ಲ ಅಂತ. ನಮ್ಮನ್ನು ಹೊರಗೆ ಕಳಿಸಿದ್ರು, ಅಲ್ಲಿ ಒಳಗೆ ನಿಲ್ಲಲಿಕ್ಕೆ ಬಿಡಲಿಲ್ಲ. ಅವರ ಜನಗಳೆಲ್ಲ ಒಳಗೆ ಇದ್ದರು, ನಮ್ಮನ್ನು ಮಾತ್ರ ಬಿಡಲಿಲ್ಲ ಒಳಗೆ ಕೂತ್ಕೊಳ್ಳಿಕ್ಕೆ. ಅವರೆಲ್ಲ ಒಳಗೆ ಇದ್ದರು ಅವರೊಟ್ಟಿಗೆ. ಮತ್ತೆ ನಾವು ಹೊರಗೆ ಹೋದೆವು, ಮತ್ತೆ ನಮಗೆ ಕಾಣಲಿಕ್ಕೆ ಸಿಗಲಿಲ್ಲ. ನಮ್ಮನ್ನು ಅಲ್ಲಿಂದಲೂ ಓಡಿಸಿದ್ರು, ನೀವು ಹೋಗಿ ಇನ್ನು ಅಂತ. ಮತ್ತೆ ಅವಳು ಬಂದು ಹೇಳಿದಳು, ನೀವು ಇನ್ನು ಇವತ್ತು ಹೋಗಿ ಅಮ್ಮ, ನಾನು ನಾಳೆ ಬರ್ತೇನೆ ಅಂತ. ಅದರಲ್ಲಿ ಏನು ಷಡ್ಯಂತ್ರ ಆಗಿದೆ ಅಂತ ಮತ್ತೆ ನಮಗೆ ಗೊತ್ತಾಗಲಿಲ್ಲ. ನಮ್ಮನ್ನಲ್ಲಿ ನಿಲ್ಲಲಿಕ್ಕೆ ಬಿಡಲಿಲ್ಲ. ಒಳಗೆ ಅವರದೊಂದು 10-15 ಜನ ಇದ್ದರು. ನಮ್ಮವರನ್ನು ಯಾರನ್ನೂ ಒಳಗೆ ಬಿಡಲಿಲ್ಲ. ನಮ್ಮ ಇಬ್ಬರನ್ನು ಮತ್ತೆ ಸಣ್ಣ ಮಗಳನ್ನು ಮಾತ್ರ ಬಿಟ್ಟದ್ದು. ಅವಳನ್ನು ಫಸ್ಟ್ ಹೇಳಿದರು, ಅವಳು ಬೇಡ, ನೀವು ಇಬ್ಬರೇ ಸಾಕು ಅಂತ. ಮತ್ತೆ ಹೇಳಿದರು, ಬರಲಿ ಅವಳು ಕೂಡ ಅಂತ. ಅದನ್ನೇನು ಹೇಳಿಲ್ಲ. ಅವರು ಹೇಳಿದ್ರು ಕ್ಲೋಸ್ ಆಯ್ತು ಅಂತ. ಅವಳೇನು ಹೇಳಲಿಲ್ಲ, ಅವನೊಟ್ಟಿಗೆ ಹೋದದ್ದು. ಮೆಸೇಜ್ ಬಂತು ನಮಗೆ ಗ್ರೂಪಿನಲ್ಲಿ ಮೆಸೇಜ್ ಬಂತು. ನಮ್ಮ ಪಬ್ಲಿಕ್ ಎಲ್ಲ ಇದು ಬಂತು. ಹೇಳಿದ್ರೆ ಮೆಸೇಜ್ ಬಂತು, ನನಗೆ ಗೊತ್ತಾಯ್ತಲ್ಲ. ವಿಷಯ ಗೊತ್ತಿಲ್ಲ. ನಾವು ಅವರ PGಗೆ ಹೋದೆವಲ್ಲ, ಅದು ಮೆಸೇಜ್ ಬಂದ. ನೀವು ಸ್ಟೇಷನ್ ಅಲ್ಲಿ ಮಗಳ ಜೊತೆ ಮಾತಾಡಿದ್ರಲ್ಲ, ಆ ಸಂದರ್ಭದಲ್ಲಿ ಹುಡುಗನ ಜೊತೆ ಹೋದದ್ದನ್ನು ಹೇಳಿದಾರ? ಒಟ್ಟಿಗೆ ಬಂದಲ್ಲ, ಅವರು ಒಟ್ಟಿಗೆ ಬಂದಲ್ಲ, ಅವರು ಅವರು ಸಮಯ ನೋಡಿ ಮಗಳು ಹೇಳಿಲ್ಲ. ಅಪ್ಲಿಕೇಶನ್ ಹಾಕಿದ್ದು ಆ ಒಂದು ಕಾಪಿ ನಿಮಗೆ ಬಂದಿರೋದಲ್ವಾ, ಅದನ್ನ ಕ್ರಾಸ್ ಚೆಕ್ ಮಾಡಿದ್ದೀರಾ? ಅಲ್ಲಿ ರಿಜಿಸ್ಟರ್ ಆಫೀಸ್ ಅಲ್ಲಿ ಇದು ಮಾಡ್ಕೊಂಡಿದ್ದಾರೆ, ಅರ್ಜಿ ಹಾಕಿರೋದ್ರ ಬಗ್ಗೆ ಕ್ರಾಸ್ ಚೆಕ್ ಆಗಿದೆಯಾ? ಕೇಳಿದ್ದೀರಾ? ಏನಾದ್ರು ಇವ್ರ ಹತ್ರ ಇದನ್ನ ವಕೀಲರೆಲ್ಲ ಮಾಡಿದ್ದಾರೆ, ಅವ ಅಲ್ಲೇ ಇದ್ದ ನೋಡಿ. ಯಾಕೆ ನಾನು ಹೇಳ್ತೇನೆ ಅಂತೇಳಿ, ನಾನು ಡೈವರ್ಟ್ ಮಾಡ್ತಾ ಇಲ್ಲ. ವಿಸ್ಮಯ ಕೇಸಲ್ಲಿ ಕೂತು ನಾನು ಹೋಗಿದ್ದೆ. ನಮ್ಮ ಕಾಲಲ್ಲಿ ಬಿದ್ದು ಬರುದಿಲ್ಲ. ತಾಯಿ ಜೊತೆ ಮಾತಾಡಿದ್ರು, 5 ನಿಮಿಷ ಮಾತಾಡಿದ್ರು. ಆ ಸಂದರ್ಭದಲ್ಲಿ ಏನ್ ಮಾತಾಡಿದ್ರು? ಅವನ್ ಕರ್ಕೊಂಡು ಹೋದಂತ ಬಲವಂತ ಕರ್ಕೊಂಡು ಹೇಳಿದ್ರು. ಅದನ್ನ ಹೇಳಿಕ್ಕೆ ಅದನ್ನೇನು ಹೇಳಲಿಲ್ಲ ಅವಳು. ಅವನು ಬಲವಂತ ಅದರ ವಿಷಯ ಕೇಳಲಿಲ್ಲ. ಅವನು ನೀನು ಯಾಕಮ್ಮ ಹೋದ್ದು, ನನಗೆ ಹಾಗೇನಿಲ್ಲಮ್ಮ, ನಾನು ಬರ್ತೇನೆ ಅಂತ ಮಾತ್ರ ಹೇಳಿದಳು ಅವಳು. ಅಲ್ಲ, ಈಗ ನೀವು ಮಾತಾಡುವಾಗ ಜೀವಿತರು ಮಾತಾಡುವಾಗ ಏನೆಲ್ಲ ವಿಷಯ ಮಾತಾಡಿ ಅಥವಾ ಅವ್ರು ಏನು ಹೇಳಿದ್ರು? 5 ನಿಮಿಷ ಇದ್ದದಲ್ಲ ನಮ್ಗೆ. ಎಷ್ಟು ಅವರು ಇಲ್ಲಿಂದ ಹೋದ ಬಗ್ಗೆ ಏನಾದ್ರು ಹೇಳಿದ್ರಾ? ಕರ್ಕೊಂಡು ಹೋದ ಬಗ್ಗೆ ಏನಾದ್ರು ಏನು ಹೇಳಿಲ್ಲ ಅವಳು. ಯಾಕೆ